everyone, so welcome back to my YouTube channel. ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನು ಇವತ್ತು ವಿಡಿಯೋ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಇವತ್ತು ಬಂದ್ಬಿಟ್ಟು ಎಲ್ಲರಿಗೂ ಮೊದಲಿಗೆ ಹ್ಯಾಪಿ ಫಾದರ್ಸ್ ಡೇ. ಎಲ್ಲ ಫಾದರ್ಸ್ಗೂ ಕೂಡ ಹ್ಯಾಪಿ ಫಾದರ್ಸ್ ಡೇ. ಓಕೆ, ನಮ್ಮ ಅಪ್ಪಾಜಿಗೂ ಹ್ಯಾಪಿ ಫಾದರ್ಸ್ ಡೇ. ಮೊದಲಿಗೆ ನನಗೆ ವಿಡಿಯೋದಲ್ಲಿ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಎಲ್ಲಿಂದ ಪ್ರಾರಂಭ ಮಾಡಬೇಕು ವಿಡಿಯೋನ ಅನ್ನೋದು ಐ ಡೋಂಟ್ ನೋ. ಬಟ್ ಓಕೆ, ಒಂದು ನಿಮಿಷ. ಯಾವತ್ತೂ ಕೂಡ ನಾನು ಚಿಕ್ಕವಳಿರ್ಬೇಕಾದ್ರೆ ಅಥವಾ ನಮ್ಮ ಅಪ್ಪಾಜಿ ಇರ್ಬೇಕಾದ್ರೆ ಈ ಥರ ಫಾದರ್ಸ್ ಡೇ ಅಂತೆಲ್ಲ ಏನೂ ಸೆಲೆಬ್ರೇಟ್ ಮಾಡಿರಲಿಲ್ಲ. ಯಾಕಂದರೆ ಅಪ್ಪಾಜಿ ಇದ್ದಾರೆ ಅಂತ. ನಿಜ ಹೇಳ್ಬೇಕಂದ್ರೆ ಎವ್ರಿ ಡೇ ಎಲ್ಲ ದಿನವೂ ಕೂಡ ಫಾದರ್ಸ್ ಡೇನೇ ಆಗಿತ್ತು. ಯಾಕಂದರೆ ನನಗೆ ನಮ್ಮ ಅಪ್ಪಾಜಿ ಅಂದರೆ ತುಂಬ 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 ಇಷ್ಟ. ಅವರಂದರೆ ನನಗೆ ತುಂಬ ಇಷ್ಟ. ನಾನು ಚಿಕ್ಕವಳಿರ್ಬೇಕಾದ್ರೆ ಇಂದಾನು ಅಮ್ಮ ಅನ್ನೋದಕ್ಕಿಂತ ಅಪ್ಪ ಅಂದರೆ ನನಗೆ ತುಂಬ ಇಷ್ಟ. ಯಾಕಂದರೆ ನಮ್ಮಪ್ಪ ನಂಗೆ ಬೈತಾ ಇರಲಿಲ್ಲ, ನಮ್ಮಪ್ಪ ನಂಗೆ ಹೊಡಿತಾ ಇರಲಿಲ್ಲ. ಹೊಡಿತಿದ್ರು, ಕೆಲವೊಂದು ಸತಿ ಹೊಡಿತಿದ್ರು. ಬಟ್ ತುಂಬ ನಾನೇನೇ ಬೇಕು ಅಂದರೂ ಕೂಡ ನಮ್ಮ ಅಪ್ಪಾಜಿ ತಂದು ಕೊಟ್ಬಿಡ್ತಿದ್ರು. ಅದಕ್ಕೆ ಅದನ್ನ ತಂದು ಕೊಡ್ತಿದ್ರು. ಆಮೇಲೆ ತುಂಬ ಪ್ಯಾಂಪರ್ ಮಾಡ್ತಾಯಿದ್ರು. ಆ್ಯಂಡ್ ನಾನು ಹೇಳ್ದಂಗೆ ಕೇಳ್ತಿದ್ರು. ನನಗೆ ಇಲ್ಲಿವರೆಗೂ ನಂಗೆ ಗೊತ್ತಾಗಿಲ್ಲ ಹಿಂಗೆ ಎಲ್ಲ ಅಪ್ಪಂದ್ರೂ ಅವರ ಹೆಣ್ಮಕ್ಳು ಮಾತನ್ನ ಕೇಳ್ತಾರೆ ಅನ್ನೋದು. ನಾವೇನು ಹೇಳಿದ್ರು ಅವ್ರು ಕೇಳ್ತಾರೆ. ಬಟ್ ಇವಾಗ ಅವ್ರೋದ್ಮೇಲೆ ನಾನು ನಿಜವಾಗ್ಲೂ ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ. ಇವಾಗ ಫಾದರ್ಸ್ ಡೇ ಅಂದಾಗ ನೆನಪಾಗ್ತಾರೆ. ಯಾಕಂದರೆ ಪ್ರತಿದಿನವೂ ನೆನಪಾಗ್ತಾರೆ. ಬಟ್ ಫಾದರ್ಸ್ ಡೇ ಅಂದಾಗ ಎಲ್ಲ ಇವತ್ತು ಬೆಳಗ್ಗೆ ಕೂಡ ನಾನು ಎದ್ದಿದ ತಕ್ಷಣ ನಾನು ಇದ್ಮೇಲೆ ಫೋನ್ ನೋಡಿದಾಗ ಎಲ್ಲರ ಸ್ಟೇಟಸಲ್ಲೂ ಅವ್ರ ಅಪ್ಪಾಜಿ ಜೊತೆಗೆ ಫೋಟೋ ಇತ್ತು, ವೀಡಿಯೋಸ್ ಇತ್ತು, ಪ್ರತಿಯೊಂದು ಇತ್ತು. ಬಟ್ ಓಕೆ, ಸಾರಿ ಎಲ್ಲ ಇತ್ತು ಫೋಟೋಸ್ ವೀಡಿಯೋಸ್ ಅಂತ. ನಾನು ಥಿಂಕ್ ಮಾಡಬೇಕಾದ್ರೆ ನಾನು ನಮ್ಮ ಅಪ್ಪಾಜಿ ಜೊತೆ ಫೋಟೋ ಹಾಕ್ಬೇಕಲ್ಲ ಅಂತ ಅನ್ನಿಸ್ತಿತ್ತು. ಬಟ್ ಆಮೇಲೆ ಗೊತ್ತಾಯಿತು ನನಗೆ ಯಾವುದು ಫೋಟೋನೇ ಇಲ್ಲ ನಮ್ಮ ಅಪ್ಪಾಜಿ ಜೊತೆಗೆ ಅಂತ. ಯಾಕಂದರೆ ಅಪ್ಪಾಜಿ ಇದ್ದಾಗಷ್ಟು ನಮ್ಮ ಹತ್ರ ಫೋನ್ ಇರಲಿಲ್ಲ. ಇಂಥ ಜಾಸ್ತಿ ಫೋಟೋಸ್ ಇಲ್ಲ, ಇರೋದೇ ಒಂದು 2-3 ಫೋಟೋಸು. ಅದನ್ನು ಬಿಟ್ಬಿಟ್ಟು ಇನ್ನು ಕೆಲವೊಂದು ಫೋಟೋಸ್ ಇದೆ. ಬಟ್ ಯಾವುದೂ ತುಂಬ ಮೆಮೋರೀಸ್ ಅಂತ ಯಾವುದು ಕೂಡ ಇಲ್ಲ. ಅದಕ್ಕೆ ನಾನು ಏನು ಮಾಡಿದೆ ಗೊತ್ತಾ, ನಮ್ಮ ಅಪ್ಪದು ಫೋಟೋ ಮಾಡ್ತಿದ್ದೀವಲ್ಲ, ಅವ್ರು ತೀರೋದಾಗ ಫೋಟೋ ಮಾಡ್ತಿದ್ದೀಯಲ್ಲ, ಆ ಫೋಟೋ ಮುಂದೆ ನಿಂತ್ಕೊಂಡು ನಮ್ಮ ಅಪ್ಪಾಜಿ ಜೊತೆ ವೀಡಿಯೋ ಮಾಡಿ ಹಾಕಿದ್ದೀನಿ. ಯಾಕಂದರೆ ಅದೊಂದೇ ಮೆಮೊರಿ ನನಗೆ. ಆ್ಯಂಡ್ ಅಳೋದಕ್ಕಿಂತ ನನಗೆ ನಮ್ಮ ಅಪ್ಪಾಜಿ ನೆನೆಸ್ಕೊಂಡು ಖುಷಿಯಾಗಿರಬೇಕು ಅಂತ ತುಂಬ ಇಷ್ಟ ನನಗೆ. ಯಾಕಂದರೆ ನಾನು ಎಲ್ಲೋ ನೋಡಿದ್ದೆ, ಹೋದವ್ರನ್ನ ಖುಷಿಯಾಗಿ ಕಳಿಸ್ಕೊಡ್ಬೇಕು, ಅಳ್ತಾ ಇರಬಾರ್ದು, ಅವ್ರಿಗೂ ನೋವಾಗತ್ತೆ ಅಂತ. ನಾನು ಹತ್ರ ನಮ್ಮ ಅಪ್ಪಾಜಿಗೂ ನೋವಾಗತ್ತಲ್ಲ, ಖಂಡಿತವಾಗ್ಲೂ ಆಗುತ್ತೆ. ಯಾಕೆಂದರೆ ಅವ್ರಿಗೆ ಬದುಕಿದ್ದಾಗಲೇ ನೋವಾಗ್ತಿತ್ತು. ಕೆಲವೊಂದು ಮೆಮೊರೀಸ್ ನಿಮ್ಗೆ ನಾನು ಹೇಳ್ತೀನಿ. ಒಂದ್ಸಲ ಏನಾಗಿತ್ತು ಅಂದರೆ, ನಾನು ಏನೋ ತರಲೆ ಕೆಲಸ ಮಾಡಿದ್ದೆ. ನಮ್ಮಪ್ಪ ಅದಕ್ಕೆ ನನಗೆ ಬೈದು ನೈಟು ತುಂಬ ಹೊಡೆದಿದ್ರು. ಸರಿನಾ, ಹೊಡೆದಿದ್ರು. ನಾನು ಫುಲ್ ಹತ್ಕೊಂಡು ಮಲಗಿದ್ದೆ. ಬಟ್ ಬೆಳಗ್ಗೆ ಎದ್ದಾಗ ನಂಗೆ ಗೊತ್ತಾಗಿತ್ತು ಒಂದೇ, ನಾನು ಹತ್ಕೊಂಡು ಮಲಗಿದ್ದು. ಬಟ್ ಹೊಡೆದಿದ್ದಕ್ಕೋಸ್ಕರ ನಮ್ಮ ಅಪ್ಪನೂ ಕೂಡ ಅಳ್ತಿದ್ರು. ನಾನು ಮಲ್ಕೊಂಡ್ಮೇಲೆ ನನ್ನ ಹತ್ರ ಕೂತ್ಕೊಂಡು ನಾನು ಹೊಡೆದ್ಬಿಟ್ಟೆ ಸಾರಿ ಅಂತ ಅಳ್ತಿದ್ರು ಅಂತ ನಮ್ಮಮ್ಮ ಹೇಳಿದ್ದು. ಅವ್ರು ಹೊಡೆದ್ರು ಅಂತ ನಾನು ಅವಾಗ ಅವ್ರಿಗೆ ಬೈಕೊಂಡಿದ್ದೆ, ನಮ್ಮಪ್ಪ ಹೊಡೆದ್ಬಿಟ್ರು ಅಂತ. ಬಟ್ ನಂಗೆ ಗೊತ್ತಿಲ್ಲ, ನನಗೆ ಹೊಡೆದಿದ್ದಕ್ಕೆ ನನಗಿಂತ ಜಾಸ್ತಿ ಅವ್ರಿಗೇನೆ ನೋವಾಗಿದೆ ಅಂತ. ಅದು ಗೊತ್ತಿಲ್ಲ ನನಗೂ. ಇವಾಗ್ಲೂ ತುಂಬ ಜನ ನಾನು ಮೀಟ್ ಮಾಡಿದವರೆಲ್ಲ, ಅಥವಾ ನನಗೆ ನಮ್ಮಪ್ಪ ಫ್ರೆಂಡ್ಸು ಅಥವಾ ನಮ್ಮಪ್ಪ ಜೊತೆ ಕೆಲಸ ಮಾಡಿದವರು, ಇವರೆಲ್ಲನೂ ಕೂಡ ಒಂದೇ ನನಗೆ ಹೇಳೋದು, ನೀನು ಅಳ್ತಾ ಇದ್ರೆ ನಿಮ್ಮ ಅಪ್ಪಂಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ನಮ್ಮಪ್ಪ ಬಂದುಬಿಟ್ಟು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದು ವಾರ್ಡ್ ಬಾಯ್ ಆಗಿ. ನಾನು ಅದೇ ಹಾಸ್ಪಿಟ್ಲಲ್ಲಿ ಹುಟ್ಟಿದ್ದು. ನಾನೇನಾದರೂ ಅಳ್ತಿದ್ರೆ ನಮ್ಮಪ್ಪ ಅಲ್ಲಿರೋ ಯಾರು ನರ್ಸ್ಗಳನ್ನೂ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ವಂತೆ. ಅಳ್ತಿದ್ದಾಳೆ ನೋಡಿ ಏನಾಯಿತು ಅಂತ. ನೈಟೆಲ್ಲ ನಮ್ಮಪ್ಪ ಇದ್ದಿರ್ತಿದ್ರಂತೆ ನನಗೋಸ್ಕರ. ಯಾರಿಗೂ ನಿದ್ದೆ ಮಾಡೋಕ್ಕೂ ಬಿಡ್ತಿರ್ಲಿಲ್ವಂತೆ ನನಗೇನಾದರೂ ಆದರೆ. ಗೊತ್ತಿಲ್ಲ ನನಗೆ. ಅದನ್ನು ಕೇಳಿದಾಗ ಸ್ವಲ್ಪ ಅಳು ಬಂತು. ಯಾಕಂದರೆ ಅದು ನನಗೆ ಗೊತ್ತಾಗಿತ್ತು. ನನಗೆ ಅವ್ರು ಹೇಳಿದ್ದು ಲಾಸ್ಟ್ ಇಯರು, ನನಗೆ ಅವಾಗಲೇ ಗೊತ್ತಾಗಿದ್ದು.
ಅವ್ರು ಹೇಳಿದ್ರು ಅಂತ ಅಲ್ಲ, ತುಂಬ ಜನ ಹೇಳಿದ್ದಾರೆ, ನಿಮ್ಮ ಅಪ್ಪ ನಿನ್ನ ತುಂಬ 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 ಇಷ್ಟಪಡ್ತಿದ್ರು, ತುಂಬ ಚೆನ್ನಾಗಿ ಸಾಕ್ತಿದ್ರು. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಂತೂ ದಿನ ಬೆಳಗ್ಗೆ ಅವರು ನನ್ನ ಬಟ್ಟೆನ ಐರನ್ ಮಾಡ್ತಿದ್ರು. ಬಟ್ಟೆನ ಮಾತ್ರ ಅಲ್ಲ, ನನಗೆ ಸಾಕ್ಸ್ ಆಗಿರ್ಬೋದು, ಟೇಪ್ ಆಗಿರ್ಬೋದು, ಟೈ ಆಗಿ ಪ್ರತಿಯೊಂದನ್ನು ಐರನ್ ಮಾಡಿ ರೆಡಿ ಮಾಡಿ ಇಟ್ಬಿಡ್ತಿದ್ರು. ಆ್ಯಂಡ್ ಕೆಲವೊಂದು ಕಡೆ ಇರುತ್ತೆ ಗೊತ್ತಾ, ಹೆಣ್ಮಕ್ಳು ಬೇಗ ಎದ್ದು ಕೆಲಸ ಮಾಡಬೇಕು ಅಂತ ಎಲ್ಲ. ನಮ್ಮಪ್ಪ ಯಾವತ್ತೂ ಅದೆಲ್ಲ ಇಲ್ಲ. ನಾನೇನಾದ್ರು ನಮ್ಮಮ್ಮ ಕೆಲಸ ಮಾಡು ಅಂತ ಹೇಳಿದ್ರು ನಮ್ಮಪ್ಪ ಒಂದೇ ಹೇಳ್ತಾ ಇದ್ದಿದ್ದು, ಅವಳು ಮದುವೆ ಆಗೋದ್ಮೇಲೆ ಪಾಪ ಅಲ್ಲಿ ಕೆಲಸ ಮಾಡಬೇಕು, ಇವಾಗ ಅವಳು ಆರಾಮಾಗಿರಲಿ, ಆರಾಮಾಗಿ ಮಲ್ಕೊಳ್ಳಿ, ಎಬ್ಬಿಸ್ಬೇಡ ನನ್ನ ಮಗಳನ್ನ, ಎಬ್ಬಿಸ್ಬೇಡ ಅವಳ ಅಂತ ನಮ್ಮಮ್ಮಂಗೆ ಬೈಯೋರು. ಅಷ್ಟೇ ಮಾತ್ರ ಅಲ್ಲ, ನಮ್ಮಮ್ಮ ಏನಾದರೂ ಊರಿಗೆ ಹೋಗ್ಬಿಟ್ರೆ ನಮ್ಮಪ್ಪ ಅವರೇ ಎದ್ದು ಬಂದು ನನಗೆ ಅವಾಗಿಂದನೂ ಕಾಫಿ ಅಂದರೆ ತುಂಬ ಇಷ್ಟ. ಕಾಫಿ ಇಲ್ದಲ್ಲೇ ನನ್ನ ಕೈಲಿ ಇರೋಕ್ಕಾಗ್ತಿರ್ಲಿಲ್ಲ. ಬೆಳಗ್ಗೆ ಅವ್ರು ಎದ್ಬಿಟ್ಟು ನನಗೆ ಕಾಫಿ ಮಾಡಿಕೊಡೋರು, ಟಿಫನು ಅವರೇ ಮಾಡೋರು, ಪ್ರತಿಯೊಂದು ಮಾಡಿಬಿಟ್ಟು ನನಗೆ ಕೊಡೋರು. ರಾತ್ರಿ ಹೊತ್ತು ಅಷ್ಟೇ, ನಾನು ಮಲ್ಕೊಂಡ್ಮೇಲೆ ನನಗೆ ಬೆಡ್ಶೀಟ್ ಹೊದಿಸಿ ನಾನು ಮಲಗಿದ್ದೀನ ಎಲ್ಲ ನೋಡಿಬಿಟ್ಟು ಆರಾಮಾಗಿ ಮಲಗಿದಾಳ ಅಂತೆಲ್ಲ ಚೆಕ್ ಮಾಡಿಬಿಟ್ಟು ಹೋಗ್ಬಿಟ್ಟು ಅವರು ಮಲ್ಕೋತಿದ್ರು. ಇವಾಗ ಅದೆಲ್ಲ ನಾನು ತುಂಬ ಮಿಸ್ ಮಾಡ್ತೀನಿ, ತುಂಬ ಅಂದರೆ ತುಂಬ ಮಿಸ್ ಮಾಡ್ತೀನಿ. ಏನೋ ಯಾವತ್ತೂ ಅದು ನಂಗೆ ರಿಟರ್ನ್ ಸಿಗಲ್ಲ, ಬಟ್ ಆ ಮೆಮೊರೀಸ್ನ ನಾನು ಹ್ಯಾಪಿ ಮೆಮೊರೀಸ್ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋನ ಯಾವುದೇ ರೀತಿಯಂತಹ ವ್ಯೂಸ್ಗೋಸ್ಕರ ಅಥವಾ ಸಿಂಪತಿಗೋಸ್ಕರ ನಾನು ಮಾಡ್ತಾ ಇಲ್ಲ. ನಾನು ಯಾವತ್ತೂ ನಮ್ಮ ಅಪ್ಪ ಬಗ್ಗೆ ಎಲ್ಲೂ ಹೇಳ್ಕೊಂಡಿಲ್ಲ, ಬಟ್ ಇದನ್ನು ನಾನು ಹೇಳ್ಕೊಬೇಕಿತ್ತು. ನಮ್ಮಪ್ಪ ತುಂಬ ಒಳ್ಳೆಯವರು ಅಂತ. ತುಂಬ ಒಳ್ಳೆಯವರು ನಮ್ಮ ಅಪ್ಪಾಜಿ. ಈಸ್ ಅ ಗ್ರೇಟ್ ಪರ್ಸನ್. ಅಷ್ಟೇ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಇನ್ನು ಹೆಂಗೂ ಇಲ್ಲ, ಎಲ್ಲ ಅಪ್ಪಂದ್ರಿಗೂ ಹ್ಯಾಪಿ ಫಾದರ್ಸ್ ಡೇ. ದಯವಿಟ್ಟು ಯಾರು ಅಪ್ಪಂಗೆ ನೋವು ಕೊಡಬೇಡಿ. ತುಂಬ ಕಷ್ಟ ಜೀವಿಗಳು, ನಮಗೋಸ್ಕರ ಕಷ್ಟಪಡ್ತಾರೆ, ಪಾಪ ದುಡಿತಾರೆ ಯಾವಾಗ್ಲೂ. ನಮಗೆ ಏನು ಬೇಕು ಅದನ್ನೆಲ್ಲ ಕೊಡಿಸ್ತಾರೆ. ಅವ್ರಿಗೆಷ್ಟೇ ಕಷ್ಟ ಇದ್ರೂ ಕೂಡ ನಮ್ಗೇನು ಬೇಕೋ ಅದೆಲ್ಲ ಕೊಡಿಸ್ತಾರೆ. ಅವ್ರಿಗೋಸ್ಕರ ಬಟ್ಟೆ ತಗೊಂಡಿಲ್ಲ ಅಂದರೂ ಪರವಾಗಿಲ್ಲ, ನಮಗೋಸ್ಕರ ಬಟ್ಟೆ ಕೊಡಿಸ್ತಾರೆ, ನಮಗೋಸ್ಕರ ತಿಂಡಿ ತಂದುಕೊಡ್ತಾರೆ, ಪ್ರತಿಯೊಂದು ತಂದುಕೊಡ್ತಾರೆ. ನಂಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ ಅದು. ನಾನು ಈ ಬಟ್ಟೆನೇ ಬೇಕು, ಇಷ್ಟು ಕಾಸ್ಟ್ಲಿದೇ ಬೇಕು ಅಂತ ಹಠ ಮಾಡ್ತಿದ್ದೆ. ಬಟ್ ಇವಾಗ ಗೊತ್ತಾಗ್ತಿದೆ, ಪಾಪ ನಾವು ಎಷ್ಟು ಕಷ್ಟಪಟ್ಟು ದುಡ್ದಿರ್ತೀವಿ, ಅದನ್ನು ಹಿಂಗೆ ಖರ್ಚು ಮಾಡಿಬಿಡ್ತೀವಿ. ಹಿಂಗೆ ಖರ್ಚು ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ಲೈಫಲ್ಲಿ ಎಷ್ಟು ಇದು ಕರ್ತವ್ಯಗಳಿರತ್ತೆ ಆ್ಯಂಡ್ ಎಷ್ಟು ಖರ್ಚುಗಳಿರುತ್ತೆ ಅನ್ನೋದು ನನಗೆ ಅವಾಗ ಗೊತ್ತಾಗಿರಲಿಲ್ಲ. ಬಟ್ ಇವಾಗ ಗೊತ್ತಾಗ್ತಿದೆ. ಬಟ್ ನಾನು ಅವಾಗ ಹಠ ಮಾಡಿದಾಗ ಎಲ್ಲನೂ ನಮ್ಮಪ್ಪ ನನಗೆ ಅದನ್ನು ಕೊಡಿಸಿದ್ದಾರೆ. ಯಾವತ್ತೂ ಕೊಡಿಸ್ದಲೇ ಇಲ್ಲ, ಯಾವಾಗಲೂ ಅವ್ರಿಗೆ ಎಷ್ಟೇ ಕಷ್ಟ ಇದ್ರೂ ಪಾಪ ಕೊಡಿಸಿದ್ದಾರೆ. ಆ್ಯಂಡ್ ನಮ್ಮ ಅಪ್ಪಾಜಿ ಬಂದ್ಬಿಟ್ಟು ಬರೀ ಒಳ್ಳೆ ಅಪ್ಪ ಅಲ್ಲ, ತುಂಬ ಒಳ್ಳೆ ಹಸ್ಬೆಂಡ್ ಕೂಡ. ನಮ್ಮಮ್ಮನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮಮ್ಮಂಗೆ ಯಾವತ್ತೂ ಅಷ್ಟೇ ನಮ್ಮಮ್ಮನ ಮೇಲೆ ಕೈ ಮಾಡಿಲ್ಲ, ಇಲ್ಲಿವರೆಗೂ ಒಂದು ಸತಿನೂ ಕೈ ಮಾಡಿಲ್ಲ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವತ್ತಿಗೂ ನಮ್ಮಮ್ಮನೂ ಕೂಡ ನನ್ನ ಗಂಡ ನಂಗೆ ಹೊಡ್ದ, ನಂಗೆ ಬೈದ, ಒಂದಿನನೂ ಕೂಡ ಅದನ್ನು ಅವ್ರು ಹೇಳಿಲ್ಲ. ಯಾಕಂದರೆ ನಮ್ಮಪ್ಪ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವಾಗ್ಲೂ ನಮ್ಮಮ್ಮ ಒಂದೇ ಹೇಳೋದು, ನಿಮ್ಮಪ್ಪ ಇದ್ದಿದ್ರೆ ಇಷ್ಟು ಚೆನ್ನಾಗಿರ್ತಿತ್ತು, ನಿಮ್ಮಪ್ಪ ಇದ್ದಿದ್ರೆ ನಾನು ಇಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಿದ್ರು, ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು. ನಮ್ಮ ಮನೇಲಿ ಹೆಂಗೆ ಅಂದರೆ, ನಮ್ಮಪ್ಪ ನಮ್ಮಮ್ಮಗೆ ಯಾವಾಗಲೂ ಹಾಡಾಡೋರು, ಡ್ಯಾನ್ಸ್ ಮಾಡೋರು, ರೇಗ್ಸೋರು, ಈ ಥರ ಇದ್ದಿದ್ದು ನಮ್ಮ ಮನೆಯಲ್ಲಿ. ಒಂಥರ ಆ ಥರನೇ ಇದ್ದಿದ್ದು. ನಾನು ಅದೇ ಥರ ಬೆಳ್ಕೊಂಬಂದಿರೋದು. ಯಾವತ್ತೂ ನಾನು ನಮ್ಮ ಅಪ್ಪ ಅಮ್ಮ ಜಗಳ ಆಡ್ತಿದ್ದಾರೆ ಇದು ಅಂತ ನಾನು ಆ ಥರ ನೋಡೇ ಇಲ್ಲ. ಯಾವಾಗಲೂ ಅವರಿಬ್ಬರು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಿದ್ದು, ತುಂಬ ಲವ್ವಿಂದ ಇದ್ದಿದ್ದನ್ನೇ ನೋಡಿ ನಾನು ಬೆಳೆದಿರೋದು. ಆ್ಯಂಡ್ ಒಳ್ಳೆ ಮಗ ಕೂಡ ಹೌದು ನಮ್ಮಪ್ಪ. ಅವ್ರ ಅಮ್ಮನ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಮ್ಮ ಅಜ್ಜಿಗೆ ಬಂದುಬಿಟ್ಟು ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ ತುಂಬ 5 ವರ್ಷಗಳ ಕಾಲ. ಅವಾಗೆಲ್ಲ ನಮ್ಮಪ್ಪನೇ ನೋಡ್ಕೊಂಡಿದ್ದು ನಮ್ಮ ಅಜ್ಜಿನ. ಐ ಥಿಂಕ್ ಪ್ರತಿಯೊಬ್ರಿಗೂ ಅವರ ಬೆಸ್ಟೇ ಕೊಟ್ಟಿದ್ದಾರೆ. ಯಾವತ್ತೂ ನಮ್ಮಪ್ಪ ನಾನು ಇವ್ರಿಗೆ ಕಡಿಮೆ ಕೊಟ್ಟಿದ್ದೀನಿ, ಇವ್ರಿಗೆ ಜಾಸ್ತಿ ಕೊಟ್ಟಿದ್ದೀನಿ ಅನ್ನೋದಿಲ್ಲ. ಎಲ್ಲರಿಗೂ ಒಂದೇ ಸಮನೆ ಕೊಟ್ಟಿದ್ದಾರೆ. ಜೀವನದಲ್ಲಿ ತುಂಬ ಮುಖ್ಯ ಅಂತಾರೆ, ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಗಳಾಗಿರ್ಬೋದು. ಬಟ್ 3 ಜನನೂ ಒಂದೇ ಥರ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ, ನಾನು ನಮ್ಮಪ್ಪನ ಹೊಗಳೋದಕ್ಕಿಂತ ತುಂಬ ಜನ ಹೊಗಳ್ತಾರೆ ನಮ್ಮಪ್ಪನ.
ಆ ಥರ ಮನುಷ್ಯ ತುಂಬ ಒಳ್ಳೆಯವನು ಅಂತ. ಅವರು ತುಂಬ ಬೇಗ ಹೋಗ್ಬಿಟ್ರು, ಆ ನೋವು ನನಗೂ ಇದೆ. ಬಟ್ ಐ ಆಲ್ವೇಸ್ ಲವ್ ಯು ಪಾ, ಐ ಮಿಸ್ ಯು ಪಾ, ಆ್ಯಂಡ್ ಹ್ಯಾಪಿ ಫಾದರ್ಸ್ ಡೇ ಅಪ್ಪ. ಎಲ್ಲೇ ನೀನು ಮೇಲಿದ್ದು ಅಲ್ಲೂ ಚೆನ್ನಾಗಿರ್ತೀಯ ಅಂತ ಗೊತ್ತು, ನೀನು ಖುಷಿಯಾಗಿರ್ತೀಯ ಅಂತ ಗೊತ್ತು. ಖುಷಿಯಾಗಿರು, ನಾನು ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ, ನೀನು ಖುಷಿಯಾಗಿರು ಅಷ್ಟೇ. ಆ್ಯಂಡ್ ಎಲ್ಲ ಫಾದರ್ಸ್ಗೂ ಹ್ಯಾಪಿ ಫಾದರ್ಸ್ ಡೇ. ಇವತ್ತೊಂದೇ ದಿನ ಫಾದರ್ಸ್ ಡೇ ಅಲ್ಲ, ಪ್ರತಿದಿನವೂ ಫಾದರ್ಸ್ ಡೇ. ಯಾಕಂದರೆ ನೀವು ಪ್ರತಿದಿನವೂ ನಮ್ಮನ್ನ ನೋಡ್ಕೊತೀರಲ್ಲ, ಪ್ರತಿದಿನವೂ ಖುಷಿ ಕೊಡ್ತೀರಾ, ಪ್ರತಿದಿನ ನೋಡ್ಕೊತೀರಾ, ಪ್ರತಿದಿನ ಪಾಪ ನಮಗೋಸ್ಕರ ಕಷ್ಟಪಡ್ತೀರಾ, ನಮ್ಮ ಸುಖನೇ ನೋಡ್ತೀರಾ, ನಾವು ಆರಾಮಾಗಿದ್ದೀವ ಅನ್ನೋದನ್ನು ನೋಡ್ತಿರ್ತೀರ. ಸೊ ಈ ಒನ್ ಡೇ ಮಾತ್ರ ಅಲ್ಲ, ಪ್ರತಿದಿನವೂ ಕೂಡ ಫಾದರ್ಸ್ ಡೇ. ಎಲ್ಲರೂ ಖುಷಿಯಾಗಿರಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ನನ್ನ ಅಪ್ಪಾಜಿಗೂ ಕೂಡ ಹ್ಯಾಪಿ ಫಾದರ್ಸ್ ಡೇ ಪಾ ಅಷ್ಟೇ. ಈ ವ್ಲಾಗ್ನಲ್ಲೇ ಮುಗಿಸ್ತಾ ಇದ್ದೀನಿ, ಇದನ್ನು ಹೇಳಬೇಕಿತ್ತು. ಆ್ಯಂಡ್ ನಾನು ಏನಾದ್ರು ನಿಮಗೆ ತಲೆ ತಿಂದಿದ್ರೆ ದಯವಿಟ್ಟು ಕ್ಷಮಿಸಿ. ಬಟ್ ಐ ವಾಂಟ್ ಟು ಟೆಲ್ ಅಬೌಟ್ ಮೈ ಫಾದರ್. ಬಾಯ್.